ಭೋವಿ ಜನಾಂಗದ ಜನರ ಅಭಿವೃದ್ಧಿಗಾಗಿ ರಚನೆ ಮಾಡಿರೋ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಂದ ಕೋಟಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರುವುದನ್ನ ಗ್ಯಾರಂಟಿ ನ್ಯೂಸ್ ಬಟಾಬಯಲು ಮಾಡಿದೆ. ತಮ್ಮ ಕಚೇರಿಯಲ್ಲಿಯೇ ಕುಳಿತು 60% ಕಮಿಷನ್ಗೆ ಡೀಲ್ ಕುದುರಿಸಿರುವುದು ವಿಡಿಯೋದಿಂದ ಸಾಬೀತಾಗಿದೆ. ಇನ್ನು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟ ಭೋವಿ ಬಕಾಸುರ ರವಿಕುಮಾರ್, ನಾನೇನು ಮಾಡಿಲ್ಲ, ನಮ್ಮ ಕಚೇರಿ ಸಿಬ್ಬಂದಿಯೇ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ನಿನ್ನೆ ಅಕ್ಷರಶಃ ಧಗಧಗ ಅಂತಿತ್ತು. ಇಡೀ ಬಿಜೆಪಿ ಪಾಳೆಯವೇ ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟಿತ್ತು. ಧರ್ಮಸ್ಥಳದ ವಿರುದ್ಧ ನಿರಂತರ ಅಪಪ್ರಚಾರದಿಂದ ರೊಚ್ಚಿಗೆದ್ದಿರುವ ಕೇಸರಿ ಪಾಳೆಯ ಷಡ್ಯಂತ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕ್ಷೇತ್ರದ ವಿರುದ್ಧ ಪಿತೂರಿಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆ. ಇದೆಲ್ಲ ಹೊರಗೆ ಬರಬೇಕಾದ್ರೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಎನ್ಐಎ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಧರ್ಮಸ್ಥಳ ಚಲೋ ಸಮಾವೇಶದ ನಂತರ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಸೇರಿ ವಿವಿಧ ನಾಯಕರು ಧರ್ಮಸ್ಥಳದ ಸೌಜನ್ಯ ನಿವಾಸಕ್ಕೆ ಭೇಟಿಯನ್ನ ನೀಡಿದರು. ಈ ವೇಳೆ ಸೌಜನ್ಯ ತಾಯಿ ಕುಸುಮಾವತಿ ಅವರನ್ನ ಭೇಟಿಯಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಬಿಜೆಪಿ ನಾಯಕರು ಅಭಯವನ್ನ ನೀಡಿದ್ದಾರೆ. ಸೌಜನ್ಯ ಹತ್ಯೆ ಪ್ರಕರಣದ ಮರು ತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ, ಈ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೇವೆ, ಇದಕ್ಕಾಗಿ ತನಿಖಾ ಆಯೋಗ ರಚಿಸಲಿ ಅಂತ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಧರ್ಮಸ್ಥಳದ ಬುರುಡೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಚಿನ್ನಯ್ಯನ ಹೆಜ್ಜೆ ಗುರುತು ಹಿಡಿದು ಎಸ್ಐಟಿ ತನ್ನ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಮಾಸ್ಕ್ ಮ್ಯಾನ್ ಉಳಿದಿದ್ದ ಉಜಿರಿಯ ಹಳ್ಳಿಮನೆ ಹೋಟೆಲ್ನಲ್ಲಿ ಎಸ್ಐಟಿ ಮಹಜರು ನಡೆಸಿದೆ. 6 ತಿಂಗಳ ಹಿಂದೆ ಇದೇ ಹೋಟೆಲ್ನಲ್ಲಿ ಗಿರೀಶ್ ಮಟ್ಟಣ್ಣನವರ್, ವಿಠಲಗೌಡ ಚಿನ್ನಯ್ಯನ ಜೊತೆ ಮೀಟಿಂಗ್ ಮಾಡಿದ್ರು. ತಿಮರೋಡಿ ನಿವಾಸದ ಕೆಲವೇ ಕಿಲೋಮೀಟರ್ ದೂರ ಇರೋ ಈ ಹೋಟೆಲ್ನಲ್ಲಿ ಎಸ್ಐಆರ್ ತಿಮರೋಡಿ ನಿವಾಸದ ಕೆಲವೇ ಕಿಲೋಮೀಟರ್ ದೂರ ಇರೋ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಿದೆ. ಬಿಜೆಪಿ ನಾಯಕರು ಧರ್ಮಸ್ಥಳ ಸಮರ ಸಾರಿದ್ದಾರೆ. ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಷಡ್ಯಂತ್ರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ರು. ಇದೀಗ ಷಡ್ಯಂತ್ರದ ಗುಟ್ಟು ಬಿಚ್ಚಿಟ್ಟಿದ್ದು, ಧರ್ಮಸ್ಥಳ ಪ್ರಕರಣದಲ್ಲಿ ಬಿಜೆಪಿ ಮೂಲ ಕಾರ್ಯಕರ್ತರೇ ಷಡ್ಯಂತ್ರ ಮಾಡಿರೋದು ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳದ್ದು ಮಾತ್ರವೇ, ಹೀಗಂತ ಹೋರಾಟದ ಬಿಸಿ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನೋ ಮಾತಿಗೆ ಮೈಸೂರಿನಲ್ಲೇ ತಕ್ಕ ಉತ್ತರ ಕೊಡುವುದಕ್ಕೆ ಬಿಜೆಪಿ ಅಖಾಡ ರೆಡಿ ಮಾಡಿಕೊಳ್ತಾ ಇದೆ. ಧರ್ಮಸ್ಥಳ ಚಲೋ ಮಾದರಿಯಲ್ಲೇ ಚಾಮುಂಡಿ ಚಲೋಗೆ ಬಿಜೆಪಿ ಸಜ್ಜಾಗಿದೆ. ಈ ಪಾದಯಾತ್ರೆಯ ನೇತೃತ್ವವನ್ನು ಬಿಜೆಪಿ ಒಕ್ಕಲಿಗ ನಾಯಕರು ವಹಿಸಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ಚಾಮುಂಡಿ ಚಲೋಗೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಆರ್ಆರ್ ನಗರದಲ್ಲಿ ನಡೆದಂತಹ ಗಣೇಶೋತ್ಸವ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕಿ ಕುಸುಮಾರ ವಿರುದ್ಧ ಮುನಿರತ್ನ ವಾಗ್ದಾಳಿ ನಡೆಸಿದ್ರು. ಹೆಣ್ಣಿಗೆ ಅಧಿಕಾರದ ಹುಚ್ಚು ಹಿಡಿದ್ರೆ ಬಿಡಿಸೋದು ಅಸಾಧ್ಯವೆಂದು ಹೀಯಾಳಿಸಿದ್ರು. ಮುನಿರತ್ನ ಮಾತಿನಿಂದ ನಿಗಿ ಕೆಂಡವಾಗಿರೋ ಕುಸುಮ ಹನುಮಂತರಾಯಪ್ಪ, ಹೆಣ್ಣು ಮನಸ್ಸು ಮಾಡಿದ್ರೆ ಪ್ರಧಾನಿಯಾಗಿ ದೇಶವನ್ನ ಆಳಬಲ್ಲಳು, ಮುಖ್ಯಮಂತ್ರಿಯಾಗಿ ರಾಜ್ಯವನ್ನೂ ಕೂಡ ನಡೆಸಬಲ್ಲರು, ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಎದುರಾಳಿಯೇ ಅಲ್ಲ ಎಂದಿದ್ದ ಶಾಸಕನಿಗೆ ನಾನೇ ನಿಮ್ಮ ಎದುರಾಳಿ ಅಂತ ಹೇಳಿ ಘರ್ಜಿಸುವ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲ ಗೆಹ್ಲೋಟ್ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಭಾಷಣ ಆರಂಭಕ್ಕೂ ಮುನ್ನ ಯುನೋ ಕನ್ನಡ ಅಂತ ರಾಷ್ಟ್ರಪತಿ ಮುರ್ಮುಗೆ ಹಾಸ್ಯ ಚಟಾಕಿ ಹಾರಿಸಿ ಸ್ಪೀಕ್ ಕನ್ನಡ ಅಂತ ಭಾಷಣವನ್ನು ಮಾಡಿದರು. ಮಳೆಯ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಓರ್ವ ಬಲಿಯಾಗಿದ್ದಾನೆ. ಮಣ್ಣಿನಾಡಿ ಸಿಲುಕಿ ಆಂಧ್ರ ಮೂಲದ ಕಾರ್ಮಿಕ ಸಾವನ್ನಪ್ಪಿದ್ದು, ಮತ್ತೋರ್ವ ಕಾರ್ಮಿಕನ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಗಾಯಾಳುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಎಂಬಸಿ ಗ್ರೂಪ್ಗೆ ಸೇರಿದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಮಣ್ಣು ಅಗೆಯುವಾಗ ಮಳೆ ನೀರು ಜಾಸ್ತಿಯಾಗಿ ಹರಿದ ಪರಿಣಾಮ ಮಣ್ಣು ಕುಸಿದಿದೆ. ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ.
ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆಯನ್ನು ನಡೆಸಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಬಳಿ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು. ಕೆಸಿ ವ್ಯಾಲಿ ನೀರನ್ನ ಶ್ರೀನಿವಾಸಪುರ ತಾಲೂಕಿಗೆ ಹರಿಸಬೇಕು ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು. ಪದೇ ಪದೇ ತಮ್ಮ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ರೂ ಸಹ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಆದಷ್ಟು ಬೇಗ ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ರೈತರು ಒತ್ತಾಯಿಸಿದರು. ನೆಲಮಂಗಲದಲ್ಲಿ ಭೂಮಿ ಸರ್ವೆ ವಿಚಾರಕ್ಕೆ ಮಾರಾಮಾರಿ ನಡೆದಿದೆ. ಸರ್ವೇಯರ್ ನಟರಾಜು ಮೇಲೆ ಗುಂಪೊಂದು ಹಲ್ಲೆ ನಡೆಸಿದೆ. ಹಲ್ಲೆ ತಡೆಯುವುದಕ್ಕೆ ಮುಂದಾದ ವ್ಯಕ್ತಿ ರವಿನಂದನ್ ಎಂಬಾತನ ಮೇಲೂ ದಾಳಿಯಾಗಿದ್ದು, ನೆಲಮಂಗಲ ನಗರದ ಸದಾಶಿವನಗರದಲ್ಲಿ ಈ ಘಟನೆ ನಡೆದಿದೆ. ತಾಲೂಕಿನಲ್ಲಿ ಲೈಸೆನ್ಸ್ ಸರ್ವೇಯರ್ ಆಗಿ ನಟರಾಜು ಕೆಲಸ ನಿರ್ವಹಿಸ್ತಾ ಇದ್ರು. ನಮಗೆ ಸಿಗುವ ಭೂಮಿ ಸರ್ವೆ ಕೆಲಸವನ್ನ ನೀನೇ ತಗೋತೀಯಾ, ನಮಗೆ ಕೆಲಸ ಇಲ್ಲ ಅಂತ ಮತ್ತೊಬ್ಬ ಸರ್ವೇಯರ್ ಟೀಮ್ ಹಲ್ಲೆಯನ್ನ ನಡೆಸಿದೆ. ಕಳೆದ 18 ವರ್ಷಗಳಿಂದ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದ ಬಿಬಿಎಂಪಿ ಇನ್ನು ಮುಂದೆ ಇತಿಹಾಸ ಪುಟ ಸೇರಲಿದೆ. ಇಷ್ಟು ದಿನ ಬಿಬಿಎಂಪಿಯಿಂದ ಗುರುತಿಸಿಕೊಳ್ತಾ ಇದ್ದಂತಹ ಮಹಾನ್ ನಗರ ಜಿಬಿಎ ಅನ್ನೋ ಹೊಸ ಹೆಸರಿನಿಂದ ಕರೆಸಿಕೊಳ್ಳಲಿದೆ. ಇದಂತಹ ಮಹಾನಗರ ಪಾಲಿಕೆಯನ್ನ 5 ಪಾಲಿಕೆಯನ್ನಾಗಿ ವಿಭಜಿಸಿ ಆಡಳಿತ ನಡೆಸೋಕೆ ಸರ್ಕಾರ ಮುಂದಾಗಿದ್ದು, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಮುನ್ನಡೆಯಲಿದೆ.